ಆರೋಪಿಸ್ತಾ ಇರ್ತಕ್ಕಂಥ ಅದರ ವಿರುದ್ಧವಾಗಿ ನಾವು, ಯಾಕಂದರೆ ತಂದೆ ತಾಯಿ ಹೇಳಿಕೆ ಕೊಟ್ಟ ನಂತರವಾಗಿ ಕೂಡ ಒಂದು ಮಕ್ಕಳ ಆಯೋಗದ ಕಡೆಯಿಂದ ಕೇಸ್ ದಾಖಲಾಗಿರ್ತಕ್ಕಂಥದ್ದು ತಪ್ಪು. ಯಾಕಂದರೆ ಮೂಲತಃವಾಗಿ ಕಾನೂನು ಪ್ರಕಾರವಾಗಿ ನಾವು ಮಾತಾಡಬೇಕಾದ್ರೆ ಒಂದು ಮಗುವಿಗೆ ಏನಾದರೂ ಆಗಿತ್ತಪ್ಪ ಅಂದರೆ ಕೌನ್ಸಿಲಿಂಗ್ ಮುಖಾಂತರವಾಗಿ ಆ ಮಗುವಿನ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ, ಜೊತೆಗೆ ತಂದೆ ತಾಯಿ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ಇಲ್ಲಿ ಮಗುಂದು ಸ್ಟೇಟ್ಮೆಂಟ್ ಇಲ್ಲ, ತಂದೆ ತಾಯಿದು ಸ್ಟೇಟ್ಮೆಂಟ್ ಇಲ್ಲ. ಹಾಗಾಗಿ ಇದನ್ನು ಭಾಳ ತಿರುಚಿಬಿಟ್ಟು ಇದನ್ನು ವ್ಯವಸ್ಥಿತವಾಗಿ ಏನು ಮಾಡಿರ್ತಕ್ಕಂಥ ಕೇಸನ್ನು ಅದರ ವಿರುದ್ಧವಾಗಿ ಇದನ್ನು ಶೀಘ್ರದಲ್ಲೇ ಅದನ್ನು ತಡಿಬೇಕು, ಅದು ಸ್ಕ್ವಾಶ್ ಆಗಬೇಕು. ಒಂದು ವೇಳೆ ಮಾಡದೇ ಇದ್ದರೆ ಜಿಲ್ಲಾದ್ಯಂತ ಪ್ರತಿಭಟನೆ ಸಂಘಟವಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಾವು ಕೊಡೋದು 2 ದಿವಸ. ಸರ್ಕಾರ ಯಾರು ವ್ಯವಸ್ಥೆ ವಿರುದ್ಧ ಏನು ಮಾಡಿದಾರ ಅವರಿಗೆ ನಾವು ಅದನ್ನ 2 ದಿವಸನೇ ಕಾಲಾವಕಾಶ ಕೊಡೋದು. ಯಾಕಂತಂದ್ರೆ 24 ತಾಸಿನಲ್ಲಿ ಈ ಮಟ್ಟಿಗೆ ವೈರಲ್ ಮಾಡ್ಕೊಂತ ಒಬ್ಬರ ಹೆಸರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು ಅದು ಸರಿಯಲ್ಲ. ಯಾಕಂತಂದ್ರೆ ಒಂದು ರೂಮ್ನಲ್ಲಿ ಇದ್ದಾಗ ಏನಾದರೂ ಘಟನೆ ನಡೆದಿತ್ತಂದ್ರೆ ನೀವು ಬೇಕಾದ್ರೆ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ, ಅದಕ್ಕೆ ನಾಳೆ ಮುಂಚೂಣಿಯಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸ್ತೀನಿ. ಆದರೆ ತಪ್ಪು ನಡೆದೇ ಇದ್ದಾಗ ಅದನ್ನು ವ್ಯತಿರಿಕ್ತವಾಗಿ ತೋರಿಸುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಭಾಳ ಖಂಡನೀಯ. ನಾನು ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ನೋಡ್ರಿ, ಅದು ಯಾರೋ ವಿಡಿಯೋ ಮಾಡಿ ಹಾಕಿದ್ರೆ ಬೇರೆ ವಿಚಾರ. ಸ್ವತಃ ತಂದೆ ತಾಯಿನ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾರೆ ಅಂತಂದ್ರೆ ಅವರಿಗೆ ತಪ್ಪು ಕಾಣದಂಥದ್ದು ನಿಮಗೆ ಹೆಂಗೆ ಕಂಡಿತ್ತು ನನ್ನ ಒಂದು ಪ್ರಶ್ನೆ. ಮತ್ತು ಮಕ್ಕಳ ಆಯೋಗದವರಿಗೆ ನಾನು ಕೇಳೋದೇನಂತಂದ್ರೆ, ಸುಮಾರು ಕೇಸಸ್ಗಳಲ್ಲಿ ನಾನು ಕೂಡ ಅವರ ಸಂಪರ್ಕದಾಗಿದ್ದಾಗ ಎಷ್ಟೋ ಕೇಸ್ಗಳಲ್ಲಿ ಅವರು ಇನ್ವಾಲ್ವ್ಮೆಂಟ್ ಆಗಿ ಮಾಡಿದ್ದಾರೆ, ನಾನು ಇಲ್ಲ ಅಂತ ಅನ್ನಂಗಿಲ್ಲ. ಆದರೆ ಈ ವಿಷಯದಲ್ಲಿ ಯಾಕೆ ತರಾತುರಿಯಲ್ಲಿ ಅವರು ಈ ಡಿಸಿಷನ್ ತಗೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಮಗು ನಗತಾ ಇದೆ, ಸುತ್ತಮುತ್ತ ಜನ ಇದ್ದಾರೆ, ಎಲ್ಲವನ್ನು ಗೊತ್ತಿದ್ರು ಸಹಿತವಾಗಿ ನೋಡಿದ್ರು ಸಹಿತವಾಗಿ ಕೂಡ ಅವರು ಕೇಸ್ ದಾಖಲೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಈ ವಿಷಯದಲ್ಲಿ ಅದು ಖಂಡನೀಯ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಹೋರಾಟ ಅಂದ್ರೆ ಯಾವ ರೀತಿ ಆಗಿರುತ್ತೆ? ಏನ್ ಬಂದ್ ಕರೆ ಕೊಡ್ತಿರೋ, ಏನ್ ಪ್ರತಿಭಟನೆ? ಹೋರಾಟ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಸರ್ವಧರ್ಮದ ಭಕ್ತಾದಿಗಳು, ಇಲ್ಲಿ ಯಾವುದೇ ಒಂದು ಧರ್ಮ ಮತ್ತು ಇದಕ್ಕಂತ ಸೀಮಿತ ಇಲ್ಲ. ಹಾಗಾಗಿ ಎಲ್ಲಾ ಭಕ್ತರ ಕಡೆಯಿಂದ ಹೇಗಿದ್ರೆ ಯಾದಗಿರಿಯಲ್ಲಿ ರಸ್ತಾ ತಡೆ ಮುಖಾಂತರವಾಗಿ DC ಮತ್ತು ನಮ್ಮ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದಗಡೆನೆ ಹೋರಾಟ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಆಯೋಗ ಕೇಸ್ ದಾಖಲೆ ಮಾಡು ಅಂತ ಹೇಳಿದಾಗ ಅವ್ರಿಗೂ ಕೂಡ ಮಗುವನ್ನ ತಾಯಿಯನ್ನ ಕರೆದು ಬಿಟ್ಟು ಕೌನ್ಸಿಲಿಂಗ್ ಮಾಡೋ ಮುಖಾಂತರವಾಗಿ ಸ್ಟೆಪ್ ತಗೋಬೇಕಾಗಿತ್ತು. ಎಲ್ಲೋ ಇದು ಸ್ವಲ್ಪ ತರಾತುರಿಯಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ನಮ್ಗೆಲ್ರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆ. ನನಗೆ ತಿಳಿದ ಮಟ್ಟಿಗೆ ಎಡವಿದಾರೆ ಅಂತ ಅನಿಸ್ತಾ ಇದೆ. ಅದು ಯಾಕೆ ಮಾತಾಡ್ತಾ ಇದೀನಿ ಅಂತಂದ್ರೆ, ಯಾವಾಗ ಒಬ್ಬ ತಾಯಿನೇ ಬಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಾನೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತೇಳಿ. ಆ ತಾಯಿ ಏನಾದ್ರೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇಲ್ಲ ಅಂದಿದ್ರಂದ್ರೆ ಎಲ್ಲಾದ್ರೂ ಅದಕ್ಕೊಂದು ಅರ್ಥ ಇರ್ತಿತ್ತು. ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕಣ್ಣಿಗೆ ಕಾಣಿಸ್ತಿದೆ. ಒಬ್ಬ ತಾಯಿ ಹೇಳಿಕೆ ಕೊಟ್ಟ ನಂತರ ಯಾರ ಹೇಳಿಕೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಂಗಿಲ್ಲ ನಮಗ್ ಗೊತ್ತಿರೋ ಪ್ರಕಾರವಾಗಿ. ಹಾಗಾಗಿ ಇದು ಒಂದು ಕೌನ್ಸಿಲಿಂಗ್ ಮುಖಾಂತರ ತಾವು ಸಮಾಲೋಚನೆ ಮಾಡಿಕೊಂಡು FIR ಆಗಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಈಗ ನೋಟಿಸ್ ಕೂಡ ಸರ್ವ್ ಆಗಿದೆ ಮಲ್ಲಿಕಾರ್ಜುನ್. ಯಾವಾಗ ಹಾಜರಾಗ್ತಾರೆ ಏನು ನೋಡ್ರಿ, ತಪ್ಪೇ ಮಾಡಿಲ್ಲ ಅಂತ ಹಾಜರೇ ನಾವು ಇವತ್ತಿನೇ ಹಾಜರುಪಡಿಸೋದೇನು ದೊಡ್ಡ ವಿಚಾರನೂ ಅಲ್ಲ. ಅವ್ರು ಎಲ್ಗೂ ಹೋಗಿಲ್ಲ ಕೂಡ. ನಾನು ಹೇಳ್ತಕ್ಕಂಥದ್ದು ಒಂದು FIR ಫೈನಲ್ ಅಲ್ಲ. ನಾನು ಹೇಳ್ತಕ್ಕಂಥ ವಿಚಾರದಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀವಿ ಅನ್ನೋತಿನಾಗ, ನೀವು ಎಷ್ಟು ಕೇಸಸ್ಗಳಲ್ಲಿ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದಿರಿ, ಎಷ್ಟು ಜನರಿಗೆ ನೋಟಿಸ್ ಇಶ್ಯೂ ಮಾಡಿದಿರಿ. ನಾನು ಕೇಳ್ತಕ್ಕಂಥದ್ದು, ನಾನು ಇಲ್ಲಿ ಒಂದು ಶಾಪೂರು ಸಹಜವಾಗಿ ಎಲ್ಲ ಮಾಧ್ಯಮದವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರನೆ. ಹೆಸರು ಕೂಡ ನಾವು ಬಾಲಕಿಯರದು ಹೆಸರು ಕೂಡ ನಾವು ಪ್ರಸ್ತಾಪ ಮಾಡಂಗಿಲ್ಲ. ಘಟನೆಗಳು ನಡೆದೋತ್ನಾಗ ಶಾಪೂರ್ ಘಟನೆ ಎಷ್ಟು ದೊಡ್ಡ ಘಟನೆ ಇದ್ರು ಕೂಡ ನಾವೆಲ್ಲೂ ಕೂಡ ಹೆಸರು ಹೇಳಲಿಲ್ಲ. ಹಾಗಾಗಿ ಹೆಸರೇ ಹೇಳಂಗಿಲ್ಲ ಅನ್ನೋತ್ತಿನಾಗ ಅವರೊಬ್ರು ಮಕ್ಕಳ ಆಯೋಗದ ಸದಸ್ಯರಾಗಿ ಆ ವಿಡಿಯೋವನ್ನ ಫುಲ್ ಪೂರ್ತಿಯಾಗಿ ನೋಡಿ ಅದ್ರ ಬಗ್ಗೆ ಅವ್ರು ಕಮೆಂಟ್ ಮಾಡ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾರ ಅನ್ನೋತ್ತಿನಾಗ ಫಸ್ಟ್ ಆರೋಪಿ ಯಾರಾಗ್ತಾರೆ ಅಂತಕ್ಕಂಥದ್ದನ್ನ ವಿಚಾರ ಮಾಡೋಣ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಫಸ್ಟ್ ಇದ್ರಲ್ಲಿ ಏನಾದ್ರು ಬಂದ್ರೆ ಮುತ್ತೆ ಸೆಕೆಂಡ್. ತಪ್ಪು ಮಾಡ್ಯಾರ ಅಂತ ನೀವು ಹೇಳ್ತಾ ಇದ್ರಲ್ಲ, ಆಯ್ತು ತಪ್ಪು ಮಾಡ್ಯಾರ, ಅವ್ರಿಗೇನು ಶಿಕ್ಷೆ ಕೊಡೋದು ಕೊಡೋಣ. ಆದ್ರೆ ಮಗು ಮುಖವನ್ನು ತೋರಿಸ್ಬಿಟ್ಟು ಅದರೊಂದು ಹೇಳಿಕೆ ಮಾಡುವ ಮುಖಾಂತರವಾಗಿ ತಾವು ಮಕ್ಕಳ ಬಗ್ಗೆ ಕಾಳಜಿ ಇರ್ಲಾಗ್ತಕ್ಕಂಥದ್ದನ್ನ ವಹಿಸ್ಕೊಂಡು ಕೇಸ್ ಮಾಡಿರ್ತಕ್ಕಂಥದ್ದು ಮೊದಲನೇ ಆರೋಪ ಅಂತಕ್ಕಂಥದ್ದು ಆ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ.